ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇರ್ ಆಯಿಲ್ ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ ಥರ ಹೇರ್ನ ಕೇರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಫುಲ್ಲು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ನೀವು ಟ್ರೈ ಮಾಡಲೇಬೇಕಾಗತ್ತೆ. ಇಲ್ಲ ನಿಮಗೆ ಮಾಡೋಕ್ಕೆ ಮನೆಯಲ್ಲೇ ಹೇರ್ ಆಯಿಲ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಆರ್ಡರ್ ಸಹ ಕೊಡ್ಬೋದು. ಬಟ್ 1 ವೀಕ್ ಮೊದಲೇ ಆರ್ಡರ್ ಕೊಡಬೇಕಾಗತ್ತೆ ನೀವು. ಇದು ಬಂದುಬಿಟ್ಟು ಹೇರ್ ಆಯಿಲ್ ಪ್ರಿಪ್ರೇಷನ್ನು ಯಾವ ಥರ ಮಾಡಬೇಕು, ಯಾವ ಥರ ಏನು ಯಾವ ಥರ ಯೂಸು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಬೆಂಡೆಕಾಯಿ, ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಮತ್ತು ನುಗ್ಗೆಕಾಯಿ ಸೊಪ್ಪು, ಮತ್ತು ದಾಳಂಬ್ರೆ ಎಲೆ, ತಿರ್ಗಾ ಮತ್ತು ಅಲೋವೆರಾ ಜೆಲ್ಲು, ಮೆಂತ್ಯ. ನೀವು ನೋಡ್ಬೋದು ಎಷ್ಟು ವೆರೈಟಿ ಆಫ್ ಇಟ್ಟಿದ್ದೀನಿ ಅಂತ. ಈ ಅಲೋವೆರಾ ಜೆಲ್ನ ಯಾವ ಥರ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸಹ ಅಷ್ಟೇ, ನಿಮಗೆ ಬೇಕು ಅಂದರೆ 2 ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಮತ್ತು ದಾಳಂಬ್ರೆ ಸಿಪ್ಪೆ ಇರುತ್ತಲ್ವಾ, ದಾಳಂಬ್ರೆ ಸಿಪ್ಪೆ, ಬೆಂಡೆಕಾಯಿ, ನುಗ್ಗೆಕಾಯಿ ಸೊಪ್ಪು. ಇದೆಲ್ಲ ಏನಕ್ಕೆ ಯೂಸು ಅಂದರೆ ತುಂಬ ಜನಕ್ಕೆ ಏರ್ ಫಾಲ್ ಆಗ್ತಾ ಇರುತ್ತೆ ನೋಡಿ. ಅಂಥವ್ರಿಗೆ ಇದು ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ನಾನು ಲಾಸ್ಟ್ ಟೈಮೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಫ್ಲವರ್ಸ್ ಆ್ಯಂಡ್ ಚಿಗುರ್ತಾ ಇರೋವಂಥ ಹೂವು, ಚಿಗುರ್ತಾ ಇರೋವಂಥ ಎಲೆ, ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ವರ್ಕ್ ಆಗೋದು. ನಾರ್ಮಲ್ ದಾಸವಾಳ ಎಲೆ ಕಿತ್ಕೊಂಡು ಬಂದು ಹಾಕಿದ್ರೆ ಆಗಲ್ಲ, ಚಿಗುರ್ತಾ ಇರಬೇಕು ನೋಡಿ. ನಾನು ದಾಳಂಬ್ರೆ ಎಲೆ, ಬೆಂಡೆಕಾಯಿ, ಫ್ಲವರ್ಸ್ 4-5 ಥರ ಫ್ಲವರ್ಸು, ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಐಟಮ್ನ ಇಟ್ಟಿದ್ದೀನಿ ಅಂತೇಳ್ಬಿಟ್ಟು. ಮೆಂತ್ಯ, ಕರ್ಬೇವಿನ ಸೊಪ್ಪು, ನುಗ್ಗೆಕಾಯಿ ಸೊಪ್ಪು, ತಿರ್ಗಾ ಮತ್ತು ಅಲೋವೆರಾ ಜೆಲ್ಲು, ಫ್ಲವರ್ಸು. ಇಷ್ಟೆಲ್ಲ ನಿಮ್ಗೆ ಏನಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಜನ ಏರ್ ಫಾಲ್, ನನ್ನ ಕ್ಲೈಂಟ್ಸು ಶಾಪಿಗೆ ಬಂದರೆ ತುಂಬ ಜನ ಕೇಳೋದು ಹೇರ್ ಫಾಲ್ ಆಗ್ತಿದೆ, ಏನಾದರೂ ಹೇಳಿ ಏರ್ ಫಾಲ್ ಆಗ್ತಿದೆ ಅಂತ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತಾ ಇರೋದು, ಯಾವ ಥರ ಪ್ರಿಪೇರ್ ಮಾಡೋದು ಅಂತ. ಆದರೆ ಮನೇಲಿ ಟ್ರೈ ಮಾಡಿ, ಇಲ್ಲ ಅಂತಂದರೆ ಆರ್ಡರ್ ಕೊಡಿ. ಆಯಿಲ್ನ ನೀವು ಎಷ್ಟು ml ಬೇಕು, 250 ml ಬೇಕಾ, 500 ml? ನನಗೆ 2 ಆರ್ಡರ್ ಇತ್ತು. ಹಂಗಾಗಿರೋದ್ರಿಂದ ನಾನು 250 ml 250 ml 500 mlನ ಹಾಕ್ಕೊಂಡು ನಾನು ಇದನ್ನು ಕಾಯಿಸಿದ್ದು. ಮೆಜರ್ಮೆಂಟು ನಿಮಗೆ ಬೇಕು ಅಂದರೆ ತೊಗೋಬೋದು, ಇಲ್ಲಾಂದರೆ ಅಂದಾಜು ಮೇಲೆ ಎಲ್ಲ ಒಂದೊಂದು ಕಾಯಿ ಹಾಕ್ಕೋಬೋದು. ನೀವು ನೋಡ್ಬೋದು, ನಾನು ಫಸ್ಟು ಮೆಂತ್ಯ ಹಾಕ್ತೆ, ಮತ್ತು ದಾಳಂಬ್ರೆ ಸಿಪ್ಪೆ ಹಾಕ್ತೆ, ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು, ಈಗ ಅಲೋವೆರಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಫುಲ್ಲು ನೊರೆ ಬಂದುಬಿಡುತ್ತೆ. ನಾವು ಒಂದೊಂದು ಐಟಮ್ಸ್ ಹಾಕೋವಾಗ ಚೆನ್ನಾಗಿ ಕಾದಿರೋವಾಗ ನೋಡ್ಬೋದು, ಈ ಥರ ನೊರೆ ಬರಬೇಕು. ಅವಾಗೇ ನಿಮಗೆ ಪ್ಯೂರ್ ಆಯಿಲ್ ಅಂತ ಗೊತ್ತಾಗೋದು. ಈ ಥರ ನೊರೆ ಬಂದಿಲ್ಲ ಅಂದರೆ ಅದು ನಿಮಗೆ ವರ್ಕ್ ಆಗಲ್ಲ ಅಂತ ಅರ್ಥ. ಈ ಥರ ನೊರೆ ಬಂದರೆ ನಿಮಗೆ ವರ್ಕ್ ಆಗುತ್ತೆ ಅಂತ ಅರ್ಥ. ನೀವು ನೋಡ್ಬೋದು, ನಾನು ಒಂದೊಂದು ಐಟಮ್ಸ್ ಯಾವ ಥರ ಹಾಕ್ತಾಯಿದ್ದೀನಿ. ಫ್ಲವರ್ಸ್ ನೋಡ್ಬೋದು, ಕಾಯಿ ಮೊಗ್ಗುಗಳು ಫ್ಲವರ್ಸು, ಯಾವುದೇ ಫ್ಲವರ್ಸ್ ಅಲ್ಲ, ದಾಸವಾಳ, ರೋಸ್ ಪೆಟಲ್ಸ್ ಇವೆರಡೇ ಹಾಕಬೇಕಾಗತ್ತೆ. ಮತ್ತು ಮೆಹಂದಿ ಸೊಪ್ಪು, ಗೋರಂಟಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ದಾಸವಾಳ ಎಲೆನೇ 2 ಥರ 3 ಥರ ದಾಸವಾಳ ಎಲೆ ಹಾಕಿದ್ದೀನಿ, ಮತ್ತು ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಫ್ಲೇವರ್ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ರೋಸ್ ಪೆಟಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಬೇವಿನ ಸೊಪ್ಪೆಲೆ, ನೀವು ನೋಡ್ಬೋದು, ಬೇವಿನ ಸೊಪ್ಪು ಎಲೆ ಕೂಡ ಹಾಕ್ತಾಯಿದ್ದೀನಿ. ಯಾಕೆ ಬೇವಿನ ಸೊಪ್ಪು ಅಂದರೆ, ಡ್ಯಾಂಡ್ರಫ್ ಏನಾದರೂ ಇದ್ದರೆ, ಹೇರ್ ಫಾಲ್ ಆಗ್ತಾಯಿದ್ರೆ, ಡ್ಯಾಂಡ್ರಫ್ ಇದ್ದರೆ, ಎಲ್ಲದಕ್ಕೂ ಒಂದೇ. ಇವಾಗ ನಾವು ಮೆಹಂದಿಗೆ ಮಿಕ್ಸ್ ಮಾಡಲ್ವಾ, ಅದೇ ಥರನೇ ಬೇವಿನ ಸೊಪ್ಪು ಸಹ ಹಾಕಿದ್ದೀನಿ. ತುಂಬ ಜನಕ್ಕೆ ಡ್ಯಾಂಡ್ರಫ್ ಇರುತ್ತೆ ಅಂತೇಳ್ಬಿಟ್ಟು, ಡ್ಯಾಂಡ್ರಫ್ ಹೋಗುತ್ತೆ ಅಂತೇಳ್ಬಿಟ್ಟು. ಮತ್ತು ಈರುಳ್ಳಿಗೆ ಲಾಸ್ಟ್ ಆ್ಯಂಡ್ ಎಡ್ಜು, ಕೊನೆಯೂ ಎಡ್ಜ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದು ಹಾಕಿದ್ರೆ ಕೂಡ ತುಂಬ ಏರ್ ಫಾಲ್ ಆಗೋದಿಲ್ಲ. ನೀವು ನೋಡ್ಬೋದು ನಾನು ಯಾವ ಥರ ಹಾಕಿದ್ದೀನಿ ಅಂತೇಳ್ಬಿಟ್ಟು. ಈ ಥರ ಎಲ್ಲ ಮೆಟೀರಿಯಲ್ ಹಾಕಿ ಚೆನ್ನಾಗಿ 1 ಅವರ್ ಕುದಿಸ್ಬೇಕಾಗತ್ತೆ ನೀವು, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ಕುದಿಸ್ಬೇಕಾಗತ್ತೆ. ಫುಲ್ಲು ಅದರಲ್ಲಿರೋವಂಥ ರಸ ಫುಲ್ಲು ಈಚೆ ಬಂದುಬಿಡ್ಬೇಕು ನೋಡಿ. ಈ ಥರ ಫುಲ್ಲು ಕಾಗಬೇಕು. ಇಷ್ಟೊಂದು ಕಾದಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಅನ್ನೋದು ಬರೋದು, ಇಲ್ಲ ಅಂದರೆ ರಿಸಲ್ಟ್ ಅನ್ನೋದು ಬರಲ್ಲ. ನೋಡಿ, ಇಷ್ಟೊಂದು ಕಾಯಿಸ್ಬೇಕು. ಯಾಕಂದರೆ ಹಸಿ ಸೊಪ್ಪಲ್ಲಿರೋವಂಥ ರಸ ಎಲ್ಲ, ಇದೆಲ್ಲ ನೊರೆ ಎಲ್ಲ ಹಸಿ ಎಲ್ಲ ಹೋಗ್ಬಿಡ್ಬೇಕು ಫುಲ್ಲು. ನೋಡಿ, ಈ ಥರ ಫುಲ್ಲು ಡ್ರೈ ಆಗಿಬಿಡ್ಬೇಕು. ಒಂಥರ ಸ್ಮ್ಯಾಶ್ ಮಾಡಿದ್ರೆ ಇದಾಗುತ್ತಲ್ವ, ಆ ಥರ ನೋಡಿ ಆಯಿಲ್ ಈ ಕಲರ್ ಬರುತ್ತೆ. ನೈಟ್ ಫುಲ್ಲು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೈಟ್ ಫುಲ್ಲು ಬಿಟ್ಬಿಡಬೇಕು. ಮಾರ್ನಿಂಗ್ ಎದ್ದು ಸಪ್ರೇಟ್ ಮಾಡ್ಕೊಬೇಕು ಆಯಿಲ್ನ. ನೋಡಿ, ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಷ್ಟೇ ಆಯಿಲ್ ಆಗಿದ್ದು, ಅಷ್ಟು ಆಯಿಲ್ ಹಾಕಿದ್ನಲ್ಲ, 2 ಬಾಟ್ಲು 500 ml ಕೊಕೊನಟ್ ಆಯಿಲ್ ಹಾಕಿದ್ದೀನಿ. 1 ಕಪ್ಪಷ್ಟು ಹರಳೆಣ್ಣೆ ಹಾಕಿ, 1 ಅರ್ಧ ಬಾಟ್ಲಷ್ಟು ಹರಳೆಣ್ಣೆ ಹಾಕಿದ್ದೀನಿ. ಆಯಿಲ್ 1 ಕಪ್ಪಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿ ನೋಡಿ, ಇಷ್ಟೇ ಆಯಿಲೇ ಬಂದಿದ್ದು.
ಸೊ ಹಂಗಾಗಿ ನೀವೇನು ಸ್ವಲ್ಪ ಜಾಸ್ತಿ ಆಯಿಲೇ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಇದು ಫುಲ್ಲು. ಈ ಸೊಪ್ಪೆಲ್ಲ ಚೆನ್ನಾಗಿ ಕಾಗೋವಾಗ ಇದಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಸೊ ನೋಡ್ಬೋದು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಬಾಣಲಿಯಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಇಬ್ಬರಿಗೆ 250 ml ಹಾಕಬೇಕು ಅಂತೇಳ್ಬಿಟ್ಟು. ಸೊ ತುಂಬ ಕಮ್ಮಿನೇ ಬಂತು. ಯಾಕೆ ಅಂತಂದರೆ ನಾನು ಮೆಜರ್ಮೆಂಟಿಗೆ ಕರೆಕ್ಟಾಗಿ ಹಾಕಿದ್ದೆ, ಬಟ್ ಕಮ್ಮಿ ಬಂತು ಕಾದಿದ್ದಕ್ಕೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೋಡ್ಬೋದು ನೀವು 2 ಬಾಟಲ್ 250 ml ಇಬ್ರಿಗೂ ಸರಿಸಮ ಹಾಕಬೇಕು ಅಂತೇಳ್ಬಿಟ್ಟು ಇಷ್ಟೇ ಬಂದಿದ್ದು ಅದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ, ನಿಮ್ಗೆ ಯೂಸ್ಫುಲ್ ಆಗುತ್ತೆ.